ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇಲ್ಲ, ನಾವೆಲ್ಲ ಗಟ್ಟಿಯಾಗಿದ್ದೇವೆ, ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಎಂದು ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿರತಕ್ಕಂಥ ಸಲೀಂ ಅಹಮದ್ ಅವರು ತಿಳಿಸ್ತಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂಥ ಅವರು ಬಿಜೆಪಿಯ ನರೇಂದ್ರ ಮೋದಿ ಸರ್ಕಾರ ಹಿಟ್ಲರ್ ಶಾಹಿ ಸರ್ಕಾರ, ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವ ಆಧಾರಿತ ಸರ್ಕಾರ. ಬಿಜೆಪಿಯಲ್ಲಿ ಮೋದಿ ಅಮಿತ್ ಶಾ ಅವರೇ ಹೈಕಮಾಂಡ್ ಆಗಿದ್ದಾರೆ. ಅವ್ರು ಹೇಳಿದರೆ ಬಾಯಿಗೆ ಟೇಪ್ ಮೆತ್ಕೊಂಡು ಕೂತ್ಕೋಬೇಕಾಗುತ್ತೆ. ಆದರೆ ನಮ್ಮಲ್ಲಿ ಹೈಕಮಾಂಡ್ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಸೋನಿಯಾ ಗಾಂಧಿ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರಿದ್ದಾರೆ, AICCಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಇವರೆಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ನಮ್ಮದು ಪ್ರಜಾಪ್ರಭುತ್ವ ಆಧಾರಿತ ಒಂದು ಪಕ್ಷ, BJP ಅದು ಹಿಟ್ಲರ್ ಶಾಹಿ ಪಕ್ಷ ಅನ್ನುವಂಥ ಟೀಕೆಯನ್ನು ಸಲೀಂ ಅಹಮದ್ ಅವರು ಮಾಡ್ತಾರೆ. ಆಮೇಲೆ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಅವಕಾಶ ಇಲ್ಲ ಎಂದು BJPಯನ್ನು ಜೇರಿದಿರುವಂತಹ ಸಲೀಂ ಅಹಮದ್ ಅವರು BJP ವಿರುದ್ಧ ಹರಿಹಾಯ್ದರು. ಬೇಕಾದರೆ BJPಯವರು ಅಧಿವೇಶನದಲ್ಲಿ ಬಂದು ಪ್ರಶ್ನೆ ಕೇಳಿ, ನಾವು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ತಕ್ಕ ಒಂದು ಉತ್ತರವನ್ನು ನಾವು ಕೊಡ್ತೇವೆ, BJPಯನ್ನು ಅಧಿವೇಶನದಲ್ಲಿ ಬೆತ್ತಲೆಗೊಳಿಸ್ತೇವೆ ಎನ್ನುವಂಥ ಮಾತನ್ನು ಕೂಡ ಸಲೀಂ ಅಹಮದ್ ಅವರು ಹೇಳಿದರು. ಬನ್ನಿ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಅವರು, ಯಾವ ಮೀಡಿಯಾಗೆ ಮಾತಾಡಲಿಲ್ಲ ಅವರು. ಅವರು ಯಾರೋ ಮಾತಾಡ್ತಾ ಇದ್ರು, ಯಾರೋ ಅಲ್ಲಿ ಪಕ್ಕದವ್ರು ಹೇಳಿದ್ದಾರೆ. ನೋಡಿ, ನಾನು ಹೇಳಿದೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವೆಲ್ಲ ಒಟ್ಟಾಗಿದ್ದೀವಿ, ಒಟ್ಟಾಗಿ ಇರ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಒಂದು ನಮ್ಮಲ್ಲಿ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಮಾತಾಡುವಂತ ಶಕ್ತಿ ಇದೆ. ಆ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ತರ ಅಲ್ಲ. ನರೇಂದ್ರ ಮೋದಿ ಒಂದ್ಸಲ ಹೇಳ್ಬಿಟ್ರೆ ಬಾಯಿ ಟೇಪ್ ಹಾಕೊಂಡು ಕೂತ್ಕೋಬೇಕು. ಅದು ಹಿಟ್ಲರ್ ಶಾಹಿ ನರೇಂದ್ರ ಮೋದಿ ಅವ್ರದ್ದು. ನಮ್ಮಲ್ಲಿ ಡೆಮಾಕ್ರಸಿ ಇದೆ, ಇವತ್ತು ಕೂಡ ಇದೆ. ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿದ್ರು, ನಾನು ಹೈಕಮಾಂಡ್ ಮಾತಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಟೀಕೆ ಮಾಡಿದ್ರು, ಎಲ್ಲ ನೀವಲ್ಲ ಟೀಕೆ ಮಾಡಿದ್ರು, ಅವರೇ ಅಧ್ಯಕ್ಷರು ಹೈಕಮಾಂಡ್ ಅಂತ ಹೇಳ್ತಾರಂತ. ನಮ್ಮಲ್ಲಿ ಹೈಕಮಾಂಡ್ ಅಂತ ಹೇಳಿದ್ರೆ ಖರ್ಗೆ ಸಾಹೇಬ್ರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತೆ AICC ಹಿರಿಯ ಮುಖಂಡರು, ಅದು ಹೈಕಮಾಂಡ್. BJP ತರ ಬರೀ ನರೇಂದ್ರ ಮೋದಿ ಅಮಿತ್ ಶಾ ಅಲ್ಲ. ನಮ್ಮಲ್ಲಿ ಡೆಮಾಕ್ರಸಿ ಇದೆ, ಚರ್ಚೆ ಆಗತ್ತೆ, ಚಿಂತನೆ ಮಾಡ್ತೀವಿ. ಅದರಿಂದ ನಮ್ಮ ಪಕ್ಷದಲ್ಲಿ ಈಗಾಗಲೇ ಎಲ್ಲ ಮುಖಂಡರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ. ಅಲ್ಲಿಗೆ ಮುಗೀತು. ಇನ್ನೇನಾದ್ರು ಉತ್ತರ ಬೇಕಾದ್ರೆ 8ನೇ ತಾರೀಕು ಅಸ್ಸಾಂಲಿ ಇರ್ತೀವಲ್ಲ, ಅವ್ರಿಗೆ ನಾವು ಉತ್ತರ ಕೇಳಿ ನಾವು ಉತ್ತರ ಕೊಡ್ತೀವಿ. ಅಲ್ಲ ಒಂದ್ ನಿಮಿಷ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಉತ್ತರ ಕೊಡ್ತೀವಿ ನಾವು. ಅವ್ರು ಏನೆಲ್ಲ ಪ್ರಶ್ನೆ ಕೇಳಲಿ, ನಮ್ಮ ಸರ್ಕಾರದಲ್ಲಿ ಏನೋ ಲೋಪದೋಷ ಇದ್ರೆ ಅದು ಎತ್ತು ತೋರಿಸ್ಲಿ, ಗ್ಯಾರಂಟಿಗಳು ತಲುಪಿಲ್ಲ ಅಂತ ಹೇಳಿ ಅದಕ್ಕೆ ಬೇಕಾದ್ರೆ ಹೇಳಿ ನೋಡೋಣ. ಯಾಕಂದ್ರೆ ನಾವೆಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದ್ದೀವಿ. ಮತ್ತೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೂರ್ ಆಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.